ತರಕಾರಿ ತೊಗೊಂಡ್ರು. ಆಮೇಲೆ ಅಪ್ಪ ಭಾಳ ಇಷ್ಟ ಆಗೈತೆ ನೋಡಿ ಸೊಪ್ಪನ್ ಸಾರು ನುಗ್ಗೆಕಾಯಿ. ಆರಾಮಾಗೈತಿ ಈಗ, ಇವತ್ತಂತೂ ಆರಾಮಾಗೈತಿ. ಇವತ್ತೆಲ್ಲ ಹೆಡ್ರ ಎಲ್ಲ ಇದು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕೂತಾರೆ. ಈಗ ಮದ್ವೆ ತಯಾರಿ ಮಾಡ್ಕೊಳತಾರೆ ಎಲ್ಲ. ನಮ್ಮ ಅತ್ತೆಯವ್ರ ಮನೆ ಒಳಗೆ ಇಲ್ಲ ಅಂತಂದ್ಮೇಲೆ ಹೆಂಗ ಅನಿಸ್ತಾ ಇದೆ ಅಂತಂದ್ರೆ ಮನೇನೆ ಖಾಲಿ ಆಗಿಬಿಟ್ಟೈತಿ. ಆ ಕಡೆಯಿಂದ ಈ ಕಡೆಯಿಂದ ಸಂಗೀತ ಸಂಗೀತ ಅಂತ ಪಾಪ್ ಕರೆ ಅವ್ರ ಮನೆ ಐತಿ. ಅವ್ರ ಮನೆ ಒಳಗಿದ್ದಾಗ ಯಾವ ರೀತಿ ಆಗ್ತೈತಿ ಮತ್ತೆ ಊರಿಗೆ ಹೋದ್ಮೇಲೆ ಹೆಂಗಾಗ್ತೈತಿ ನೋಡಿ. ಭಾಳ ಜನ ಮಕ್ಕಳಿದ್ರ ಹಿಂಗ ನೋಡಿ ಏನ್ ಮಾಡೋದು, ತಾಯಿದ ಇದನ್ನ ಹಂಗೈತಿ. ಆ ಮಕ್ಕಳ ಕಡೆ ಈ ಮಕ್ಕಳ ಕಡೆ ಎಲ್ಲಾ ಮಕ್ಕಳ ಕಡೆ ಹೋಗೋದ ತಾಯಿ. ಮತ್ತೆ ಏನ್ ಮಾಡೋದು ಈಗ, ಯಾಕಂದ್ರೆ ಹೋಗಾಕ ಬೇಕಾಗ್ತದ. ಅದ ಅಂತಾರ ಅವ್ರ, ಒಬ್ಬೊಬ್ಬರ ಮಕ್ಳು ಇರೋದು ಚಲೋ ಅಲ್ಲ, ಒಂದೇ ಕಡೆ ಇರೋದಂತ ಅಂತಾರ. ಕರೆ ಅವ್ರ ನಸೀಬೊಳಗ 5 ಮಕ್ಳು ಅದಾವ, ಗಂಡ್ ಮಕ್ಳ 2 ಜನ ಹೆಣ್ಮಕ್ಳು ಅದಾರ. ಹೌದಲ್ಲ, ಮತ್ ಬಾಳ ಕಾಮಿಡಿ ಇರ್ಬೇಕಾದ್ರೆ ತಗೋಲಿ ಗೊತ್ತಿದೆ. ಅದೆಲ್ಲ ಬುಲ್ಬುಲಯ್ಯ ಬುಲ್ಬುಲಯ್ಯ ತರನ ತಗೋ. ನಿನ್ ರೊಟ್ಟಿ ರೆಡಿ ಆಗೈತ. ಅಂದ್ರೆ ಈಗ ಅವಳಿಗೆ ಪ್ರಾಬ್ಲಮ್ ಏನಿಲ್ಲ. ಇಂಡೆಕ್ಸ್ ಫಸ್ಟ್ ಟೈಮ್ ನಾವು ಇಂಡಕ್ಷನ್ ಸ್ಟಾರ್ಟ್ ಮಾಡೇವಿ. ನಮಗೆ ಬಟ್ಟೆ ಇಡಾಕ ಅಲ್ಲಿ ಒಂದ್ ಸೈಡ್ ಬಟ್ಟೆ ಇಡಕೊಳಕ್ ಜಾಗ ಐತಿ, ಇಲ್ಲಿ ಇದು ಅಂತ ತೆಗದ್ವಿ. ಮತ್ ಟೇಬಲ್ ಇದು ಗ್ಯಾಸ್ ಕಟ್ಟಿದಾರನ ಇದು ಈ ಟೇಬಲ್. ಏನೇನ್ ಅಡಿಗೆ ಸಾಮಾನ್ ಎಲ್ಲ ಬೇಕು ಇಟ್ಕೊಳ್ಳೋದು. ಶಾಂಭವಿದ ಅಡಿಗೆ ಕೆಲಸ ಸ್ಟಾರ್ಟ್ ಆಗೈತಿ ಇಲ್ಲಿ. ಹಾ ಈಗೆಲ್ಲ ತಿಕ್ಕೋದ್ ಕೊಡ್ರ ಅವ್ರೀಗ. ಅಷ್ಟು ದೊಡ್ಡ ಪೈಪ್ಲೈನ್ ನೀರ್ ಹಾಕತ್ತೇರಿ, ಎಲ್ಲ ಗಿಡಗಳು ನೀರ್ ಹಾಕವ್ರೀಗ. ಖರೆ ಭಾಳ ಅಡಿ ಸಿಡ್ತೈತಿ ಹಿಂಗ ಪೋರ್ಸ್ ನೀರ್ಲೆ ಇಲ್ಲೆಲ್ಲ. ಹಾ ಹೌದು, ನಮ್ದಿದು ಬೋರ್ ನೀರ. ಹಾ ಹಿಂಗ್ ಬರ್ತದ ಏನಿದೆ? ಎರಡು ಕಡೆ ಹೋಗ್ತದ, ಅಲ್ಲಿ ಹೋಗ್ತದ ಇಲ್ಲಿ ಹೋಗ್ತದೆ. ಇದು ಈ ರೀತಿ ಪಾಟ್ ಇಟ್ಟಿದ್ವಿ ನಾವು, ತೆಗದ್ವಿ. ಭಾಳ ಬಿಸಿಲಾಗಿ ಒಣಗಾತಿದ್ವಿ ಗಿಡಗಳು, ಯಾಕಂದ್ರೆ ಅಷ್ಟು ಭಯಂಕರ ಬಿಸಿಲು ಅದ. ಅದೇ ಈಗ ಹೆಂಗ ಇವತ್ತು ಕೆಲಸ ಆಯ್ತು ಅವ್ರದ್ದು. ಈ ರೀತಿ ನೀರು ಹಾಕಿ ಎಲ್ಲ ಇದು ಮಾಡ್ಕೋತಾರೆ. ಈಗ ಬಿಸಿಲಾಗ ಮುಖ ಯಾವ ರೀತಿ ಆಗ್ಬಿಟ್ಟೈತಿ ನೋಡಿ. ನಂದಂತೂ ಭಾಳ ಇದಾಗೈತಿ, ಬಿಸಿಲು ಭಯಂಕರ ಇದೆ. ನನಗೆ ತಲೆಗೆಲ್ಲ ಸ್ವಲ್ಪ ಹಚ್ಕೊಳ್ಳೋದೈತಿ ಈಗ. ಮತ್ತು ಇವತ್ತು ನಾನು ಮೆಹಂದಿನೂ ತೊಗೊಂಡಿದ್ದೀನಿ ಕೈಗೆ. ನಾಳೆ ನಮ್ಮ ಮದುವೆಗೆ ಹೋಗೋದೈತಿ, ಅದ್ರ ಸಲುವಾಗಿ ತಯಾರಿ ನಡೆಸಿದ್ದೀನಿ. ಬೆಳಿಗ್ಗೆ ಬೇಗ ಹೋಗೋದೈತಿ. ಊರ ಕಡೆ ಮದುವೆ ಐತಿ. ಹೆಂಗಾಗೈತಿ? ಚಲೋ ಆಗೈತೆ. ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ನಿಮ್ಗೆ ಆಮೇಲೆ ನಾನು ಸಿಗ್ತೀನಿ. ಮೆಹಂದಿ ಹಚ್ಕೊಂಡಿದ್ದೆ ಅನ್ನಂತಲೇ ಭಾಳ ತನಕ ಆಯ್ತು ಮುಖ ತೊಳೆಯೋಕ್ಕಾಗಿರಲಿಲ್ಲ. ಈ ಜ್ವರ ಕಮ್ಮಿನ ಅದಾವೆ, ರಾತ್ರಿನೇ ಜ್ವರ ಬರತ್ತಾವ. ನಿನ್ನ ರಾತ್ರಿ ಜ್ವರ, ನಿನ್ನ ರಾತ್ರಿ ಜ್ವರನ ಭಾಳ ಬಂದಿದ್ದು. ನಿದ್ದೆ ಆಗ್ಲಿಕ್ಕೆ ನನ್ನ ಮಗನ ಸಲುವಾಗಿ ಜಸ್ಟ್ ನಿಮ್ಮ ಹತ್ರ ಬರಬೇಕಾಗಿದೆ, ಸ್ವಲ್ಪ ತೋರಿಸ್ಲಿಕ್ಕೆ. ಹೌದಾ, ಯಾವಾಗ ಬರ್ತಾ ಇದ್ರಿ ಸರ್? ಶುಕ್ರವಾರ ಬರ್ತೀರಾ ಸರ್? ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಬರ್ರಿ. ಇವತ್ತು ಭಾನುವಾರ ನಮ್ಮ ಮನೆಯೊಳಗೆ ಸ್ಪೆಷಲ್ ಇರ್ತದ. ಸ್ಪೆಷಲ್ ಅದ ಮತ್ತು ಸ್ವಲ್ಪ ಬೇಜಾರು ಐತಿ. ಅಂದ್ರೆ ಯಾವಾಗಲೂ ಖುಷಿಯಿಂದ ಇರ್ತೀನಿ ನಾನು, ಯಾವಾಗಲೂ ನಕ್ಕೋತ್ ಮಾಡ್ಕೋತ ಇರ್ತೀನಿ. ಇವತ್ತು ಸ್ವಲ್ಪ ಬೇಜಾರು ಆಗೈತಿ ನಿಮ್ಗೆ ಹೇಳ್ಕೊಳ್ಳೋಣಂತ. ಕೈಗೆ ನೋಡ್ತಾ ಇದ್ದೀರಾ, ಮೆಹಂದಿನೂ ತಕೊಂಡಿದ್ದೀನಿ. ಈ ರೀತಿ ಫಂಕ್ಷನ್ಗೆ ಹೋಗೋಣ ಅಂತ ನಾವು ರೆಡಿ. ಇವತ್ತು ಮದ್ವೆ ಇದೆ, ಇವತ್ತು ಮದ್ವೆ ಇತ್ತು. ಆಮೇಲೆ ನಮ್ಗೆ ಮದ್ವೆಗೆ ಹೋಗೋದಿತ್ತಲ್ಲಿ. ಆಮೇಲೆ ಹೋಗಾತಿದ್ದು ಅಲ್ಲಿ ಮದ್ವೆಗೆ ಹೋಗ್ಬೇಕಂತ ನಾವೆಲ್ಲ ಇದು ಮಾಡ್ಕೊಂಡಿದ್ದು. ಆಮೇಲೆ ಮದ್ವೆಗೆ ನಮ್ಗೆ ಹೋಗಕ್ಕಾಗ್ಲಿಲ್ಲ. ಅಪ್ಪುಗೆ ಆರಾಮಿಲ್ಲ ಅಂತಂದ್ಮೇಲೆ ನಾನು ಹೋಗೋದು ನಾವು ಕ್ಯಾನ್ಸಲ್ ಮಾಡಿದ್ವು. ಮತ್ತು ನಮಗೆ ಹೋಗೋದೈತಿ. ಮತ್ತೆ ನಾವು ಊರಿಗೆ ಹೋಗೋರದೀವಿ. ಸಿನಿಗೂರ್ ಬೆಟ್ ಒಳಗೆ ದೊಡ್ಡ ಫಂಕ್ಷನ್ ಅದ ನಮ್ದು. ಅಲ್ಲಿ ಹೋಗುವಾಗ ನಾವು ಊರಿಗೆ ಭೇಟಿ ಆಗ್ತೀವಿ. ಮತ್ತು ಬರಲಿಲ್ಲ ಅಂತ ಕ್ಷಮೆನೂ ಕೇಳ್ತೀವಿ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಮ್ಮ ಆಶೀರ್ವಾದ ಸದಾ ಮದುಮಕ್ಕಳ ಮೇಲೆ ನಮ್ಮ ಸದಾ ಆಶೀರ್ವಾದ ನಮ್ದು ಇರ್ತದೆ. ಮತ್ತು ನಾನು ಈಗ ಚಿಕನ್ ಅಡುಗೆ ಮಾಡೋಣ ಅಂತ ಎಲ್ಲ ಅಡುಗೆದು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ
ಮತ್ತು ಊಟಕ್ಕೆ ಸ್ವಲ್ಪ ಸಂಡೆ ಇವತ್ತು. ಆಮೇಲೆ ಅಪ್ಪನ ವರಮದಾನ, ಅವನಿಗೂ ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ ಊಟ ನೋಡಿಕೊಂಡು ಆಮೇಲೆ ಸ್ವಲ್ಪ ನಾವು ಹಾಸ್ಪಿಟಲ್ಗೆ ಹೋಗಿ ಬರೋದೇವಿ ಅಂತಾರೆ. ಈಗ ಸದ್ಯ ನಂಗೆ ಅಡುಗೆ ಮಾಡಕ್ಕೆ ಬಿಟ್ಟೆ ಟೈಮ್ ಆಗೈತಿ. ಈ ಇದ್ರಿಗೆಲ್ಲ ಚಿಕನ್ ನಂಗೆ ಮಾಡೋದೈತಿ. ಈಗ ಬೆಳಿಗ್ಗೆ ತರಿಸಿದೀವಿ. ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡೈತಿ. ಆಮೇಲೆ ನಮ್ಮ ಕೆಲಸದ ಹುಡುಗಿ, ಕೆಲಸ ಮಾಡುವಂಥ ಹುಡುಗಿ, ಅವಳು ತೆಗ್ದಿದ್ದಾಳೆ ಇದು ನಿನ್ನೆ. ಇನ್ನೂ ರೆಡಿ ಇಟ್ಟಿದ್ದೀವಿ. ಇಲ್ಲಿ ಹೋಗೋ ಸಲುವಾಗಿ ಎಲ್ಲ ಬ್ಯಾಗ್, ನೀರಿನ ಬಾಟಲ್, ಶಾಲ್ ಎಲ್ಲ ರೆಡಿ ಐತಿ. ಇದು ಹಾಂ, ಅದಕ್ಕೆ ಇದು ರೆಡಿ ಮಾಡ್ಕೊಂಡಾರ. ಹಾಂ, ಮತ್ತು ನೀವೇನು ಮಾಡ್ತಾ ಇದ್ದೀರಾ? ಹಾಂ ಹಾಂ, ಅದು ಹೋಗೋದು ಎಲ್ಲ ಪ್ಲ್ಯಾನ್ ಒಳಗೆ ಇದು ಒಮ್ಮೆ ಕ್ಯಾನ್ಸಲ್ ಮಾಡಿಬಿಟ್ವಿ. ಮತ್ತು ನೀವು ಈಗ ಕಸ ಗುಡಿಸೋದು, ನೆಲ ಒರೆಸೋದು ನಿಮಗೆ ಆಯ್ತಾ. ಅದಕ್ಕೆ ನಾವು ರಜೆನೂ ಕೊಟ್ಬಿಟ್ಟಿದ್ದೀವಿ ಕೆಲಸ ಮಾಡೋರಿಗೆ, ಇರಲಿ ಆ ಕಡೆ. ಮತ್ತು ನಾವು ಹೋಗೋರಿದ್ದೀವಿ, ಬೆಳಿಗ್ಗೆ ಬೇಗ ನಾವು ಹೋಗೋರಿದ್ವಿ. ಮತ್ತು ಎಲ್ಲಿ ಅವ್ರು ಬರೋದು ಇದು ಮಾಡೋದು ಬೇಡ, ಒಂದಿನ ರೆಸ್ಟ್ ಮಾಡಲಿ ಅಂತಂದು ಮತ್ತು ಹಿಂಗಾಯ್ತು. ಮತ್ತು ಈಗ ನಮ್ಮದು ಕೆಲಸಗಳು ನಾವು ಮಾಡೋದಾಗೈತಿ. ಈಗ ಚಿನ್ನು ಅಲ್ಲಿ ಕಸ ಗುಡಿಸಿ ನೆಲ ಒರೆಸತ್ತಾರ, ನಾ ಅಡುಗೆ ಮಾಡ್ಕೋತೀನಿ ಪಟ. ಮತ್ತು ಉಳ್ದಿ ಶಾಂಭವಿ ಕೆಲಸ ಮಾಡ್ಕೋತಾಳ. ಮತ್ತೇನಿದ್ರೆ ಅವಳು ಮಾಡ್ಕೋತಾಳ. ಅವಳು ಹಾಂ, ಎಷ್ಟು ಚೆಂದಾಗ್ಯಾವ ನೋಡಿ ಎಲ್ಲ. ಹೌದೌದು, ಸೋಲ್ ಕಡಿ ಮಾಡೋಣ ಅಂತ ಇಲ್ಲಿ ಅಲ್ಲಿ ಬಾಯ್ಲ್ ಆಗೈತಿ. ಮತ್ತು ಇನ್ನೂ ಟೈಮ್ ಬೇರೆ 11 ಹೊತ್ತಾಯಿತು. ಇನ್ನು ಅಪ್ಪ ಬಂದಿಲ್ಲ, ಹಾಸ್ಪಿಟ್ಲಿಗೆ ಹೋಗೋದೈತಿ. ಚಿನ್ನೊಂದು ಇನ್ನೂ ಕೆಲಸಗಳು ಆಗವಲ್ಲು, ಇನ್ನೂ ಮಾಡೋದೈತಿ. ನಾವು ಸ್ವಲ್ಪ ಹೊಟ್ಟೆ ತುಂಬ ನಾಷ್ಟ ಮಾಡ್ಕೊಂಡು ಅವೇನು ಏನು ತಿಂದಿಲ್ಲ ಅನ್ನೋದ್ಲೈಕಿದು. ನಿಂಗೂ ಆರಾಮ ಅನ್ಸೋತ? ಬಿಸಿಲಾಗ ತ್ರಾಸ ಆಗತೈತಿ. ನೀನು ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ಏನೋ ಅನ್ಸತೈತೆ ನಂಗೆ. ನೀನು ನಿದ್ದೆ ಜಾಸ್ತಿ ಆಗೈತೆ, ಕೈದು ಎಲ್ಲನೂ ಸತೈತೆ ನಿಂದು. ಈಗ ಅಪ್ಪು ಕಡೆ ಗೇಮ್ಸ್ ಕಾಲೇಜ್ ಕಡೆ ಬಿಟ್ಟಿದ್ದೀವಿ. ಒಂದು ಸ್ವಲ್ಪ ಡಬ್ಬ ಕೊಡೋಣ ಅಂತ. ಶಾಂಭವಿನೂ ಬರ್ತಾ ಇದ್ದಾಳೆ ನಮ್ಮ ಜೊತೆ. ಅದೇ ಸ್ವಲ್ಪ ಹಾಸ್ಪಿಟಲ್ ತೋರಿಸೋಂಥ ಜ್ವರ ಅದು ಬರತ್ತ ಅವಂಗೆ ಭೇಟಿಯಾಗಿ ಬರುವಂಥ ಡಾಕ್ಟರ್ ಹೋಗ್ತಾ ಇದ್ದೀವಿ. ಬಿಸಿಲಂತೂ ಭಾಳ ಭಯಂಕರ ಬಿಸಿಲೈತಿ. ಈ ಟೈಮ್ದಾಗಂತೂ ನೀರು ಸೋರಾತೈತಿ ಅಷ್ಟು. ಭಾಳ ಖಾರ ಆಗಿಲ್ಲಲ್ಲ? ಖಾರ ಏನು ಭಾಳ ಆಗಿಲ್ಲ. ಅದು ತಿನ್ನು ಸಾವಕಾಶ. ಅದಷ್ಟು ಒಂದೇ ಚಪಾತಿನೂ ಆಮೇಲೆ ಮತ್ತೆ ತಿನ್ನಾಗೋದೈತೆ. ಸೊಪ್ಪನ್ನು ಐತಿ ಅದ್ರೊಳಗೆ. ಹಾಸ್ಪಿಟಲ್ ಹೋಗಿದ್ದೆ ನೀರು ತೊಗೊಳ್ಳೋಣ ಅಂತ. ಶಾಂಭವಿ ಎಳ್ನೀರು ಅಂದ್ರೆ ಮತ್ತು ಎಳ್ನೀರು ಕಡೆ ಬಂದ್ವಿ. ಈಗ ಬಿಸಿಲಾಗ ಎಷ್ಟಪ್ಪ ಬಿಸಿಲಂತೂ ಭಯ. ಆರಾಮಿಗೆ ಮೊದಲೇ ಶಾಂಭವಿ ಎಫ್ರೋನ್ ಹಾಕೋತಿ ನೋಡಿ ಅಪ್ಪಂದ. ಅದಕ್ಕೆ ಎಫ್ರೋನ್ ಹಾಕೋ, ಭಾಳ ಸೆಕೆ ಐತಿ. ಆಯಿತು, ಬಂದ್ವಿ ಮನೆಗೆ. ಈಗ ನಾವು ಭಯಂಕರ ಬಿಸಿಲಿದೆಪ್ಪ. ಏನು ಬಿಸಿಲು ಹೇಳೋದನ್ನ ಇಲ್ಲ. ಈಗ ಈ ಊಟನೂ ಇದ್ರೋಗೈತೆ ಅಪ್ಪನ. ಅಲ್ಲಿ ಗಾಡಿ ನಿಂತಿತ್ಲ ದೊಡ್ಡದ. ಶುಭೋದಯ, ಸುಪ್ರಭಾತ ಅಭಿಮಾನಿಗಳೇ. ಸೊ ಇವತ್ತಿನ ದಿವಸ ದಿನಚರಿ ಏನಪ್ಪ ಅಂತಂದರೆ, ನನ್ನ ಆತ್ಮೀಯ ಸಹೋದರ ಗಿರೀಶ ಸಾಂಗ್ಲಿ ಅವರ ದ್ವಿತೀಯ ಸುಪುತ್ರ ವಿಶಾಲ್ ಅವರ ಮದುವೆ ಶ್ರೀ ಕ್ಷೇತ್ರ ಸೋಮಲಿಂಗೇಶ್ವರ ದೇವಸ್ಥಾನ ಸೊಗರದಲ್ಲಿ ಹೋಗ್ತಿದೆ. ಈಗಾಗಲೇ ಸಿಂಧುಪುರ ಬಿಟ್ಟಿದ್ದವರೆಲ್ಲರೂ ಹೊರಟಿದ್ದಾರೆ. ನಾನು ರೆಡಿ ಆಗ್ತಾ ಇದ್ದೀನಿ. ಬೇಗ ಬಂದ್ಬಿಡ್ರಿ ಅಂತ ನೋಡಿ. 9 ಗಂಟೆ ಆಯ್ತು, ನಮಗೂ ತಿಂಡಿ ಮಾಡಬೇಕು ನೋಡಿ. ಅಭಿಮಾನಿಗಳೇ, ಎಲ್ಲರೂ ಕೆಲಸ ಮಾಡಿ ಅವ್ರವ್ರ ಮನೆಗೆ ಹೋದ್ರು. ಟೈಮ್ 10:30 ಆಯ್ತು. ಈಗ ಅಪ್ಪು ಸಲುವಾಗಿ ಸ್ವಲ್ಪ ಮೆತ್ತಗೆ ಇಡ್ಲಿ ತಿಂತಾನ. ಚಿಕನ್ ಸಾರು ಜೊತೆ ಅವ್ನಿಗೆ ಭಾಳ ಇಡ್ಲಿ ಇಷ್ಟ ಆಗ್ತಾವ. ಚಿಕನ್ ಸಾರು ಮತ್ತು ಇಡ್ಲಿ ತಿಂತಾನವ. ಅದಕ್ಕೆ ಈ ರೀತಿ ನೆನೆಸಿ ರೆಡಿ ಮಾಡಿಟ್ಟಿದ್ದೀನಿ. ಹಾಯ್, ಹಲೋ, ನಮಸ್ಕಾರ ಅಭಿಮಾನಿಗಳೇ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಎಲ್ಲರೂ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದೀರಾ. ಭಾಳ ಇಷ್ಟಪಟ್ಟು ನಮ್ದು ವಿಡಿಯೋಸ್ಗಳು ನೋಡ್ತಾ ಇದ್ದೀರಾ. ಒಳ್ಳೆ ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ಭಾಳ ಖುಷಿ ಆಯಿತು. ಈ ದಿನ ಕೂಡಿ ಬಂತಂತ ನಮಗೆ ಅನಿಸ್ತಾ ಇದೆ. ಈಗ ಒಳ್ಳೆ ವಿಡಿಯೋ ನಿಮಗೂ ಮಾಡಿಬಿಡೋಣ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟಾಗ್ತದೆ ಅಷ್ಟು ನಮ್ಮ ಪ್ರಯತ್ನ ನಿಮ್ಮ ಕಡೆ ಮುಟ್ಟೋ ಥರ ಮಾಡ್ತೀವಿ. ಮತ್ತು ನೀವು ಒಳ್ಳೆ ಕಮೆಂಟು ಭಾಳ ಜನ ಮಾಡ್ತಾ ಇದ್ದೀರಾ ನಮಗೆ.
ಇವತ್ತಿನ ಲಾಗೊಳಗೆ ಏನಂತಂದ್ರೆ ಇವತ್ತು ಮುಂಜಾನೆ ಮಕ್ಕಳಿಗೆ ಕಾಲೇಜಿಗೆ ಕಳಿಸೋದು, ಮನೆಯವರಿಗೆ ಇವತ್ತು ಸೊಗಲಿಗೆ ಹೋಗಿದ್ದಾರೆ ನಮ್ಮ ಮನೆಯವರು, ಬೆಳಿಗ್ಗೆ ಅವರಿಗೆಲ್ಲ ಡಬ್ಬ ರೆಡಿ ಮಾಡಿಕೊಡೋದು, ಮತ್ತು ಇವತ್ತು ಇಡ್ಲಿ ಎಲ್ಲ ಮಾಡೋದಿದೆ, ಇಡ್ಲಿದೆಲ್ಲ ಕೆಲಸ ಎಲ್ಲ ಈ ಥರ ನಮ್ಮ ಮನೆ ಒಳಗೆ ಇವತ್ತು ಎಲ್ಲ ಇದೆ. ಆಮೇಲೆ ಸಮೂಹಗೂ ಸ್ವಲ್ಪ ಆರಾಮಿಸ್ತಾ ಇಲ್ಲ. ನಿನ್ನೆ ಅಪ್ಪುಗೆ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅವಳು ಬಂದಿದ್ದಿಲ್ಲ, ಬಿಸಿಲು ಒಳಗೆ ಸ್ವಲ್ಪ ಅವಳಿಗೆ ತ್ರಾಸಾಗ್ತಾ ಇದೆ ಪಾಪ, ಅಸಿಡಿಟಿ ಆದಂಗೆ ಆಗೈತಿ. ಅದಕ್ಕೆ ಆದರೂ ಅವಳ ಕ್ಲಾಸ್ ಇದೆ ಅಂತ ಹೇಳಿ ಅವಳು ಕಾಲೇಜಿಗೆ ಹೋಗಿದ್ದಾಳೆ. ಅವನು ಬೇಗ ಬರ್ತೇನೆ ಅಂತಂದಾಳ, ನೋಡೋಣ ಭೇಟಿ ಮಾಡಿಸ್ತೀನಿ ನಿಮ್ಗೆ. ಮತ್ತು ಮನೆ ಒಳಗೆ ಹಿರಿ ಜೀವ ಇಲ್ಲ ಅಂತಂದ್ಮೇಲೆ ನಿಮ್ಗೆ ಗೊತ್ತದೆ, ಹಿಂಗೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಮನೆ. ಯಾವಾಗಲೂ ನನ್ನ ಜೊತೆನೇ ಇರೋದು, ನನಗೆ ಏನು ಮಾಡ್ತಾ ಇದೆಯಾ ಅಂತ ಅನ್ನೋದು, ನೋಡ್ಕೊತಿರೋದು, ಚೇರ್ ಮೇಲೆ ಕೂತ್ಕೊಳ್ಳೋದು, ಅವೆಲ್ಲ ನೆನಪುಗಳ ಒಂಥರ ಮನಸ್ಸಿಗೆ ಇದು ಮಾಡ್ತಾವ. ಕರೆ ಏನು ಮಾಡೋಕ್ಕಾಗಲ್ಲ. ತಿಂಡಿ ಅದು ಮಾಡಿದ್ರೇನಿಲ್ಲ, ಟೈಮ್ ಆಗೈತೆ, ತಿಂಡಿ ಮಾಡ್ಕೊಳ್ರಿ, ಎಷ್ಟು ಆಗ್ತದೆ ಅಷ್ಟು ನಿಮ್ಮ ಜೊತೆ ಇರೋವ್ರ ಜೊತೆ ಖುಷಿಯಾಗಿ ಪ್ರೀತಿಯಾಗಿ ಇರ್ರಿ, ಮತ್ತು ನಮಗೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಅಭಿಮಾನಿಗಳೇ, ನೀವು ಹೇಳಿದ ನಾವು ಸ್ವಲ್ಪ ಲಕ್ಷ್ಮಣ ರೇಖಾ ಕೊರಿತೀನಿ ಇಲ್ಲಿ. ನನಗೆ ಹೇಳಿದಾರೆ ಅಭಿಮಾನಿಗಳು, ಇದು ಕಮೆಂಟ್ ಮಾಡಿ, ಮೇಡಮ್ ನೀವು ಇರ್ವಿ ಅದು ಬಂತಂದ್ರೆ ಈ ರೀತಿ ಲಕ್ಷ್ಮಣ ರೇಖಾ ತೊಗೊಂಡು ಹಿಂಗೆ ಕೊರೀರಿ ಅಂತ ಹೇಳ್ಯಾರ. ಈ ರೀತಿ ಕೊರಿತಾ ಇದ್ದೀನಿ ನಾನು, ಯಾಕಂದರೆ ಇರ್ವಿಯಲ್ಲಿ ಬರ್ತಾನೆ ಇದ್ದಾವ, ನಮ್ಗಿಂತಲೂ ಜಾಸ್ತಿ ಗೊತ್ತಿರ್ತಾವ. ಹೇಳ್ತಾ ಇರಿ, ಹಿಂಗೆ ಈ ಮನೆ ಮಗಳನ್ನ ಸಪೋರ್ಟ್ ಮಾಡ್ತಾಯಿರಿ. ಯಜಮಾನ್ರಿ ಇಲ್ಲಿ ಟೇಬಲ್ಗಳು ಇಲ್ಲಿಂದ ತೆಗೆದು ಬಿಟ್ಟಾರೆ, 2 ಟೇಬಲ್. ಅಡುಗೆ ನಮ್ಮ ಬೆಡ್ರೂಮ್ ಹೋಗಿಂದ ನನಗೆ ಇಲ್ಲಿ ತವಾಗ ಚಲೋ ಇತ್ತು. ನನ್ನ ಬಟ್ಟೆ ಎಲ್ಲ ನಾನು ಇಟ್ಕೊಂಡಿದ್ದೆ, ನಮ್ಮ ಡೈಲಿ ಹಾಕೊಳ್ಳುವಂಥ ಬಟ್ಟೆ ಇದ್ರೊಳಗೆ ಅದಾವ. ಈ ರೀತಿ ನಾನು ತುಂಬಿಟ್ಟಿದ್ದೀನಿ ಎಲ್ಲ ಇದೆ. ಮತ್ತು ಇದು ಜುಂಬಾಗ ಹಾಕೊಂಡು ಹೋಗೋ ಬಟ್ಟೆ, ಜಿಮ್ಗೆ ಹಾಕೊಂಡು ಹೋಗೋ ಬಟ್ಟೆ ಎಲ್ಲ ಇದ್ರೊಳಗೆ ಅದಾವೆ. ಈ ರೀತಿ ಇಟ್ಟಿದ್ದೀನಿ. ಮತ್ತು ಏನು ಮಾಡಿದ್ದಾರೆ, ಇದು ಬಾಕ್ಸ್ ಇಲ್ಲಿ ತಂದಿಟ್ಟಾರೆ, ಇಲ್ಲೆಲ್ಲ ಫೋಟೋಸು ಇವೆಲ್ಲ ಇತ್ತು ಇದ್ರ ಮೇಲೆ, ಇದೆಲ್ಲ ಈ ಕಡೆ ತಂದಿಟ್ಟಾರೆ. ಇವು ಬಟ್ಟೆಗಳೆಲ್ಲ ಇಲ್ಲಿ ಸ್ಟೋರ್ ಮಾಡಿ ತಂದಿಟ್ಟಾರೆ, ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತು ಅವರು ಬಟ್ಟೆ ಹೆಂಗೆ ಇಟ್ಕೊಂಡಾರ ನೋಡಿ, ಎಷ್ಟು ನೀಟಾಗಿ. ಭಾಳ ಮೊದಲಿಂದ ನಮ್ಮ ಮನೆಯವ್ರು ಭಾಳ ಶಿಸ್ತು ಮತ್ತು ಭಾಳ ನೀಟ್. ಅವರು ಹಿಂಗೆ ಹಿಂಗೆ ತುಂಬೋದು ಎಲ್ಲ ಮಾಡಿರ್ತೀನಲ್ಲ, ಹಂಗೆ ಮಾಡಲ್ಲ ಅವ್ರು, ಹೀಗೆಲ್ಲ ಇಟ್ಟಿರ್ತಾರೆ. ಅವ್ರ ಬಟ್ಟೆ ಎಷ್ಟು ಜಾಗ ಸ್ಪೈಸ್ ಮಾಡ್ಕೊಂಡಾರೆ. ನೀವು ಮನೆಯೊಳಗೆ ಏನು ತಿಂಡಿಯೋದು ಮಾಡಿದ್ರಿ ನಂಗೆ ಕಮೆಂಟ್ ಮಾಡಿರಿ. ನಿಮ್ಮ ಮನೆಯೊಳಗೆ ಯಾರ್ಯಾರು ಅದಾರೆ ಹೇಳ್ರಿ. ನಿಮ್ಮ ಮನೆಯೊಳಗೂ ಹಿರಿ ಜೀವ ಅದಾರಿನ, ನಿಮ್ಮ ಮಕ್ಕಳು ಏನೇನು ಮಾಡ್ತಾರೆ, ನೀವೇನು ಮಾಡ್ತೀರಾ ಎಲ್ಲ ನಂಗೆ ಹೇಳ್ತಾ ಇರಿ. ಬಂದೇ ಬಿಟ್ಟು ನೋಡಿ, ಒಂದಾಯ್ತು ಟೈಮ್. ಪಾಪ ಆರಾಮಿಲ್ಲ ಅವಳಿಗೆ. ಇಲ್ಲಿ ಮನೆ ಕಡೆ ಒಂದು ಕೆಲಸ ನಡೆಸಿದ್ದಾರೆ, ಸಿಮೆಂಟ್ ಕಾಂಟ್ರಾಕ್ಟ್ ಹಾಕ್ತಾ ಇದ್ದಾರೆ. ಹೋಗೋ ಕಡೆನೇ ಬಂದದೆ. ಹೆಂಗೆ ಆರಾಮಾಗೈತೆ? ಏನು ತಿಂದಿಲ್ಲ ಬಾ ಅದು? ಹಾಂ, ಹಿಂಗೆ ಆರಾಮ ಅನಿಸ್ವತ್ತ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಸರಿಯಾಗಿ. ಮತ್ತು ಈಗ ಕಾಲೇಜಿಗೂ ಹೋಗಿ ಬಂದು, ಮತ್ತು ಈಗ ಮಧ್ಯಾಹ್ನ ಫುಲ್ ಭಯಂಕರ ಬಿಸಿಲಾಗ ನಿಮ್ಮ ಮನೆಗೆ ಹೋಗಿ ಡಬ್ಬ ಕೊಟ್ಟು ಬರ್ತೇನಂತ ಇದೆಯಾ? ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಶಂಬ ಕೊಟ್ಟು ಬರ್ತಾ ಅಂತ ಹೇಳಿ. ಮತ್ತೀಗ ಯಾವ್ದಾದ್ರು ಆಟೋಗಾದ್ರು ಕರಿಯೋ ನೀನು ಡಬ್ಬ ಕೊಡಕ್ಕೆ? ನಾವು ನೋಡಿ ಟೇಸ್ಟ್ ನೋಡ್ಬೇಕು ಈಗ ಹೆಂಗಾಗೈತಿ. ಕೊಡಂಬರಿ ಶಂಭವಿಗೆ ಚಪಾತಿ ಪಲ್ಯ ಮತ್ತು ಅನ್ನ ಸಾರು ತಿಂದಾನ ಒಂದು ಸ್ವಲ್ಪ. ಈಗ ಅವಳಿಗೆ ಶಾಂಭವಿಗೆ ಇಡ್ಲಿ ಭಾಳ ಇಷ್ಟ. ಇಡ್ಲಿದು ಹಾಕಿಟ್ಟಿದ್ದೀನಿ, ಹುಳಿ ಆಗಿಲ್ಲ, ಟೇಸ್ಟ್ ಆಗೈತೆ. ನಾನು ಒಂಚೂರು ತಿಂದು ನೋಡಿದೆ. ಹೋಗಕ್ಕೆ 15 ನಿಮಿಷ 2 ತನಕ ಹೋಗತಿ. ನನಗೆ ಡಬ್ಬ ಇಟ್ಕೊಂಡು ಇರೋಕೆ ಎಲ್ಲ ಚಾರ್ಜಿಂಗು ಇಟ್ಟಿಲ್ಲ ಫೋನ್ಗೆ. ಗಾಡಿ ಹಚ್ಚಿದ್ಲಲ್ಲಿ, ನಾ ಫೋನ್ ತೊಗೊಂಡು ಬರ್ತೇನೆ ಈಗ. ಆಕಿಗೆ ಫೋನದ ನೆನಪೇ ಇಲ್ಲ ಚಾರ್ಜಿಂಗ್ ಹಚ್ಚೋದು. ನಾವೊಂದು ಡಬ್ಬ ಮತ್ತು ಅದು ಇದು ಹಂಗೆ ತೊಗೊಂಡು ತಿರುಗಾಡ್ಕೊತ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರ್ತದೆ ಅಮ್ಮನ ಮನೆಯೊಳಗೆ ಕರ್ತವ್ಯಗಳು, ಅಪ್ಪನ ಕರ್ತವ್ಯ. ಇವರಲ್ಲಿ ಕಾರ್ಯಕ್ರಮ ಇದೆ ಅಂತ ನಮ್ಮ ಮನೆಯವರು ಅಲ್ಲೇ ಹೋಗಿದ್ದಾರೆ. ನನ್ನ ಜವಾಬ್ದಾರಿ ಇಲ್ಲಿ ನಾ ಮಾಡ್ತಾಯಿದ್ದೀನಿ. ಹಾಂ ಆಯ್ತಮ್ಮ, ಓಕೆ ಬಾಯ್. ಹುಷಾರು ಶಂಭವಿ. ಹೋದ ನೋಡಿ ಕೊಡಕ್ಕೆ, ಅವಳು ಗಾಡಿ ಕುಡಿಸಿದ ಅವ್ರ ಅಣ್ಣನ. ಈಗ ಬಂದ್ಲ ಅಂತಂದ್ರೆ ಅವಳಿಗೆ ಹೌದಣ್ಣ ಇಡ್ಲಿ ತಿನ್ನಾಕೈತಿ. ಇಡ್ಲಿ ನೋಡಾತಿ ಬೇಕಾಗೈತೇನು ಇಡ್ಲಿ? ಶಾಂಭವಿಲಿ ಅವ್ರ ಅಪ್ಪಾಜಿ ಬಂದರು.
ಮತ್ತು ತಿನ್ನಕ್ಕೆ ತೊಗೊಂಬಂದರು ಬಾಳೆಹಣ್ಣು ಜಾಂಬಳಿ ಹಣ್ಣು ನಿಂದ ಸೈಜ್ ಇಬ್ರದ್ದು ಹೆಸರು ಬರಿಬೇಕು ಶಾಂಭವಿ ಮಾಡಿ ನಾಳೆ ಹಾಕೊಳಕ್ಕೆ ಹೂನು ಈಗ ತೊಗೊಂಬಂದಾರ ತಲೆಯಾಗ ಯಜಮಾನ್ರಿ ಇಲ್ಲಿ ಏನು ಮಾಡ್ತೀರಾ ಹೇಳಿ ಹೊರಗಿಟ್ಟಾರ ಅಲ್ಲಿ ಬಿಟ್ಟು ಬರೋದಾರ ಅಭಿಮಾನಿಗಳೇ ನಾನು ರೆಡಿ ಆಗಿದ್ದೀನಿ ಕ್ಲಾಸಿಗೆ ಹೋಗ್ಬೇಕೀಗ ಟೈಮ್ ಭಾಳ ಆಗೈತಿ 6:10 ಆಗದ 6 ಗಂಟೆಗೆ ಅಂದ್ರೆ ಅಲ್ಲಿ ಇರ್ಬೇಕು ನೋಡಿದೆ ಅಪ್ಪಂದು ರಿಪೋರ್ಟ್ ಅದೆಲ್ಲ ನಾರ್ಮಲ್ ಐತಿ ನೋಡಿ ನಾನು ಜುಂಬಾಗೆ ಹೋಗಿ ಬಂದೆ ಖುಷಿ ಆಯ್ತು ನನಗೂ ಬೆವರಾಗಿ ನನ್ನ ಮುಖ ಎಲ್ಲ ಯಾವ ರೀತಿ ಆಗ್ತಾಯಿದೆ ನೋಡಿ ಈಗ ಸ್ನಾನಕ್ಕೆ ಹೋಗೋದೈತಿ ನಮ್ಮ ಜುಂಬಾ ಒಳಗೆ ಅವರು ಹೊಸವಾಗಿ ಪರಿಚಯ ಆಗ್ಯಾರ ಸ್ಮಿತಾ ಮೇಡಮ್ ಅಂತ ಹೇಳಿ ಅವ್ರ ಡ್ರೈವರ್ ಅವರು ಬಿಡಕ್ಕೆ ಬರ್ತಾರೆ ನಂಗೆ ಗೊತ್ತಿಲ್ಲ ಡ್ರೈವರ್ ಏನು ಯಾರಂತ ನಾ ಕೇಳಿಲ್ಲ ಇನ್ನೂ ಅವ್ರ ದಿನಾಲೂ ಬಿಡೋದು ಕರೆಯೋದು ಮಾಡ್ತಾರೆ ಇವತ್ತು ನಮ್ಮ ಮನೆ ಯಜಮಾನ್ರು ಬರಲಿಲ್ಲ ಅನ್ನಂತಲೇ ಪಾಪ ಅವ್ರು ಹೇಳಿದೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಆಯ್ತು ನಾ ಬಿಡ್ತೀನಿ ಮೇಡಮ್ ಅಂತ ಹೇಳಿ ಮನೆಯವ್ರಿಗೂ ಬಿಟ್ಟು ಹೋದರು ಖುಷಿ ಆಯಿತು ಯಾವಾಗಾದ್ರೂ ಅವ್ರಿಗೂ ಪರಿಚಯ ಮಾಡಿಸ್ತೀನಿ ನಿಮಗೆ ಈ ರೀತಿ ಭೂಮಿ ಮೇಲೆ ಒಳ್ಳೆ ಜನನೂ ಇರ್ತಾರೆ ನೋಡಿ ಮತ್ತು ನೀನೇ ಡಬ್ಬ ತೊಗೊಂಡು ಹೋಗಕ್ಕೆ ಅಪ್ಪುಗ ಮಧ್ಯಾಹ್ನ ಇಟ್ಕೋರಿ ಚಾದರ ಮರ್ತೋಗ್ಯಾನಂತ ಅದು ನೆನಪಲೆ ಬ್ಯಾಗ್ ಹಾಕೋರಿ ಒಂದು ನೀರಿನ ಬಾಟಲ್ ತೊಗೋರಿ ನಾ ಪಟ್ನೆ ಇಡ್ಲಿ ಅಷ್ಟು ಮಾಡ್ದೇನೆ ಬಿಸಿ ಮತ್ತು ಡಬ್ಬ ಅವಂಗೆ ರೆಡಿ ಮಾಡಿಬಿಡ್ತಿ ರೀತಿ ನನಗಂತೂ ಭಾಳ ಅಂದ್ರೆ ಭಾಳ ಶೆಕೆ ಆಯಿತು ಅದಕ್ಕೆ ನೀರು ಹಾಕ್ಕೊಂಡು ತಲೆ ಮೇಲೆ ಹಿಂಗೆ ಮಾಡ್ಕೊಂಡು ನಾ ಒಂದು ನೈಟಿ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಈಗ ಪಟ ಡಬ್ಬ ಕಟ್ತೀನಿ ಆಮೇಲೆ ನಿಮ್ಗೆ ಸಿಗ್ತೀನಿ ಟೈಮ್ ಬೇರೆ ಆಗೈತಿ ಬಾಟಲ್ ಆಮೇಲೆ ಅಪ್ಪುಗ ಸ್ವಲ್ಪ ಮೆತ್ತಗೆ ಇಡ್ಲಿ ಮತ್ತು ರಾತ್ರಿ ಕಳಿಸ್ತಿರ್ಲಿಲ್ಲ ಅಲ್ಲೇ ತಿಂತೀನಮ್ಮ ಅಂತ ಅಂತಿದ್ದ ಈಗ ಆರಾಮಿಲ್ಲ ಅನ್ನೋದ್ಲೇ ನಾವು ಮನೆಯಿಂದನೂ ಊಟ ಕಳ್ಸತ್ತೀವಿ ಹೋಗ್ತಾ ಇದ್ದಾರೆ ಖರೆ ಟೈಮ್ ಆಗೈತೆ ಅಂತ ಶಾಂಭವಿನ ಊಟಕ್ಕೆ ಎಬ್ಸ ಒಂದೇ ಈಗಳು ಮತ್ತು ಹಂಗೆ ಮಲ್ಕೊಳ್ಳೋದು ಬೇಡ ಶಾಂಭವಿ ನಡಿ ಇಡ್ಲಿ ಮತ್ತು ಸಾರು ತಿಂದು ಮಲ್ಕೊ ನಡಿ ಮತ್ತು ಟ್ಯಾಬ್ಲೆಟ್ ತೊಗೋತೀನಿ ನೋಡಿ ಹಾಯ್ ಕಸಾಯ್ತು पप्पाच पाहिजे तिला होय होय फुल विकनेस 10 ಗಂಟೆಗೆ ಚಿನ್ನು ಬಂದ್ರಿ ಈಗ ಶಾಂಭವಿ ಇಲ್ಲೇ ಮಲ್ಕೋತಾ ಅಂತ ಬರೀ ಊಟ ಮಾಡಿ ಟೈಮ್ ಆಗೈತಿ ಟೈಮ್ 10 ಗಂಟೆ ಆಗೈತಿ ಈಗ ಊಟ ಮಾಡೋರು ಅದಾರ ನಂದು ಊಟ ಆಗೈತಿ ಈಗ ಅಪ್ಪುಗೂ ಊಟ ಕೊಟ್ಟು ಬಂದರು ಆರಾಮದಾನಂತ ಮತ್ತು ಇವತ್ತಿನ ವ್ಲಾಗ್ ಅಂತೂ ನೀವು ನೋಡಿದ್ದೀರ ಭಾಳ ಇಷ್ಟ ಆಗೈತೆ ನಿಮಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ